ಹೊಡೆದಾಕಿದ್ದಾರೆ ಸರ್. ಇದು ಯಾರ ಜಾಗ ಇದು, ಏನು ಸರ್ ಇದು? ನೋಡಿ, ಇದು ಆರ್ ಟಿ ನಗರ ಮುಖ್ಯ ರಸ್ತೆ. ಇಂದಿರಾ ಕ್ಯಾಂಟೀನ್ ಅನ್ನೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು. ಇದು 200 ಇಂದಿರಾ ಕ್ಯಾಂಟೀನ್ ಮುಂಚೆನೇ ಮಾಡಿದ್ರಿ, ಇನ್ನು ಮತ್ತೆ 224 ಇಂದಿರಾ ಕ್ಯಾಂಟೀನು ಥ್ರೂಔಟ್ ಸ್ಟೇಟಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ನಾನೇ ಕಟ್ಟಿಸ್ತಾ ಇರೋವಂಥದ್ದು. ಇಂಥ ಒಂದು ಜನಪರ ಯೋಜನೆಗೆ ಎಲ್ಲರದು ಸಹಕಾರ ಇರಬೇಕು. ನನಗೆ ಗೊತ್ತಿಲ್ಲ, ಇದು ಇವರು ಯಾರು ನೃಪತುಂಗ ಬಡಾವಣೆಗೆ ಹೋಗುವಂಥ ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನಲ್ಲಿ ಯಾರೋ ಒಬ್ಬ ರಾಜಕೀಯ ನಾಯಕರಿಗೆ ಸೇರಿರುವಂಥ ಜಾಗ ಇದು. ಅವರು ಈ ಪಕ್ಕದಲ್ಲಿರುವಂತಹ ಜಾಗ ಬಿ ಡಿಯಲ್ಲಿ ಎಂಥ ಸೈಟ್ ಅಂತಾರೆ, ಮಾರ್ಜಿನ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಮೋಸ್ಟ್ಲಿ ಅವರು ಬಿ ಡಿ ಎಗೆ. ಆ ಮಾರ್ಜಿನ್ ಲ್ಯಾಂಡು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ಗೆ ಹೋಗುವಂತಹ ದಾರಿನೇ ಸೇಲ್ ಡೀಡ್ ಮಾಡ್ಕೊಬಿಟ್ಟು ರಾತ್ರಿ ರಸ್ತೆ ಹೊಡೆದಾಕವ್ರೆ. ನೀವೇ ನೋಡ್ತಾ ಇದ್ದೀರ, ಇಂದಿರಾ ಕ್ಯಾಂಟೀನ್ಗೆ ಹೋಗೋ ದಾರಿನೇ ಇಲ್ಲ. 10 ಅಡಿ ದೊಡ್ಡ 8 ಅಡಿನೋ 10 ಅಡಿನೋ ಹಳ್ಳ ಹೊಡೆದಾಕಿದ್ದಾರೆ. ಅದಕ್ಕೆ ಇವತ್ತೆಲ್ಲ ಸ್ಟ್ರೈಕ್ ಮಾಡಬೇಕು ಅಂತ ಇಡೀ ಸಾರ್ವಜನಿಕರು, ಇಲ್ಲಿ ಯಾವ್ದು ಪಕ್ಷಾತೀತವಾಗಿ ಇಲ್ಲೆಲ್ಲ BJP, ಕಾಂಗ್ರೆಸ್ಸು, JDS ಎಲ್ಲರೂ ಇದ್ದಾರೆ. ಬಡವ್ರು ತಿನ್ನುವಂಥ ಜಾಗನ ಇವತ್ತು ಇದು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅದಕ್ಕೆ ನಾನು ಬರಲೇಬೇಕು ಅಂತ ಹೇಳಿ ಇಲ್ಲಿ ಹಠ ಮಾಡಿದ್ರು. ನಾನೆಲ್ಲೋ ಬೇರೆ ಕೆಲಸದಲ್ಲಿದೆ. ನನ್ನ ಕಾನ್ಸ್ಟೆನ್ಸಿ, ನಾನು ಮಿನಿಸ್ಟ್ರು ಸೆಕೆಂಡ್ರಿ, ಫಸ್ಟ್ ನಾನು MLA. ನನ್ನ ಕಾನ್ಸ್ಟೆನ್ಸಿ ಜನಗಳನ್ನ ನಾನು ಅನುಕೂಲ ಮಾಡ್ಬೇಕಲ್ವಾ. ಅದಕ್ಕೇ ಈಗ JCB ಕರೆಸಿ ನಾನು DC ಅವ್ರು ಬಂದಿದ್ದರು BDA, ಅವ್ರಿಗೆ ಆಗಿರುವಂತಹ ಸೇಲ್ ಡೀಡ್ ಕ್ಯಾನ್ಸಲ್ ಮಾಡಿರಿ ಅಂತ ಹೇಳಿದ್ದೀನಿ. ಮತ್ತು BBMP ಕಮಿಷನರ್ ಒಪ್ಕೊಂಡಿದ್ದಾರೆ. ಅದನ್ನು ಮಾಡಿ ಯಾವ ಥರ ರಸ್ತೆ ಇದೆಯೋ ಆ ಥರ ಮಾಡ್ತಾರೆ. ಮತ್ತು ಅವ್ರು ಏನು ಕಟ್ಸ್ಕೊಂಡಿದ್ದಾರೆ ಆ ದುಡ್ಡನ್ನ ಹಣ ವಾಪಸ್ ಕೊಡಬೇಕು. ಮತ್ತು ಇದು ಏನು ಕ್ರಮ ತಗೋತಾರೋ ಗೊತ್ತಿಲ್ಲ. ಇದು ವಿತೌಟ್ ಪರ್ಮಿಷನ್ ಇಂದಿರಾ ಕ್ಯಾಂಟೀನ್ ಜಾಗ ಹೊಡೆದಾಕಿದ್ದಾರೆ. ಇದು ಒಂಥರ ಅಮಾನವೀಯ. ಇದು ಎಲ್ಲರಿಗೂ ಬುದ್ಧಿ ಹೇಳುವಂಥ ಪಕ್ಷಗಳಲ್ಲಿರುವಂಥ ನಾಯಕರುಗಳು ಈ ಕೆಲಸ ಮಾಡ್ತಾ ಇರೋದು. ಕಾಂಗ್ರೆಸ್ ಅವ್ರು ಮಾಡಿರೋ ಕೆಲಸ ಅಲ್ಲ ಇದು. ನಮ್ಮ ಸರ್ಕಾರದಲ್ಲಿರುವಂಥ ಲೀಡರ್ಗಳು ಮಾಡಿರೋಲ್ಲ. ಬೇರೆ ರಾಜಕೀಯ ಪಕ್ಷ ಮಹೇಶ್ ಅವರು ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿಲ್ಲ, ನಾನು ಸೇಲ್ ಡೀಡ್ ನೋಡಿಲ್ಲ, ನೋಡ್ಬೇಕು ನಾನು. ಅಲ್ಲ, ರೂಲ್ಸ್ ಪ್ರಕಾರ ಸೇಲ್ ಡೀಡ್ ಆ ರೀತಿ ಮಾಡ್ಕೋಬೋದಾಗಿದೆಯಾ? ಇಲ್ಲ, ಮಾಡೋಕ್ಕೆ ಬರೋಲ್ಲಲ್ಲ. ಈಗ ಹಿಂದೆ ಇಂದಿರಾ ಕ್ಯಾಂಟೀನ್ ನೀವು ಹೋಗೋ ದಾರಿ ಯಾವುದನ್ನ ಆಗಲಿ ದುಡ್ಡು ಐತೆ ಅಂತ ಯಾವುದೋ ಮಾಡ್ಬಿಡ್ಬೋದಾ? ಈಗ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಮೇನ್ ರೋಡ್ ರಿಜಿಸ್ಟರ್ ಮಾಡ್ಕೊಂಬಿಡ್ಬೋದಾ? ಇಟ್ಸ್ ಎ ಕಾಮನ್ ಸೆನ್ಸ್. ಪಕ್ಕದಲ್ಲಿರೋದು ಇಂದಿರಾ ಕ್ಯಾಂಟೀನ್ಗೆ ಹೋಗೋ ದಾರಿ ಅವರು ಅಧಿಕಾರಿಗಳು ನೋಡಿ ಮಾಡಬೇಕಾಯ್ತು. 2022ರಲ್ಲೋ ಏನೋ ಅಪ್ಲಿಕೇಶನ್ ಕೊಟ್ಟಿದ್ರಂತೆ, ಅದ್ರ ಪ್ರಕಾರ ಮಾಡಿದ್ದಾರೆ. ಈಗ ಅವರು ಪೊಸಿಷನ್ ತಗೊಂಡಿದ್ದಾರೆ, ರಾತ್ರಿ ಹೊಡೆದಾಕಿದ್ದಾರೆ. ಇದು ಅನ್ಲಾಫುಲ್ ಇದು. ಆಮೇಲೆ ಈಗ ಸಾರ್ವಜನಿಕರ ರಸ್ತೆ ಹೊಡೆದಾಕೋದೆಲ್ಲಾದರೂ ಉಂಟಾ? ಅದು ಇಂದಿರಾ ಕ್ಯಾಂಟೀನ್ ಹೋಗೋ ದಾರಿನೇ ಹೊಡೆದಾಕಿದ್ದಾರೆ. ನೀವೇ ಕ್ಯಾಮ್ರಾಗಳು ನೋಡ್ತಾ ಇಲ್ಲ, ಹೋಗೋಕ್ಕೆ ದಾರಿ ಇಲ್ಲ. ಅದಕ್ಕೆ ವಾಪಸ್ ಹಾಕಿಸ್ತಾ ಇದ್ದೀನಿ. ಅದೇ ಹೋಗೋಕ್ಕೆ ದಾರಿ ಇಲ್ಲ. ಗೊತ್ತಿಲ್ಲ. ಈಗ ಅದೇ ನಾನು ಈಗ ಬಂದಿದ್ದೀನಿ. ನಾನು ಇಲ್ಲ, ಅವ್ರಿಗೆ ಹೇಳಿದ್ದೀನಿ ಕಂಪ್ಲೇಂಟ್ ಕೊಡೋಕ್ಕೆ. BBMP ಅವ್ರಿಗೆ, BDO ಅವ್ರಿಗೆ ಹೇಳಿದ್ದೀನಿ. ಅವರೇ ಕಂಪ್ಲೇಂಟ್ ಕೊಡ್ತಾರೋ ಗೊತ್ತಿಲ್ಲ. ನಾನು ಇನ್ನೂ ನೋಡಿಲ್ಲ. ಅದು ಯಾವಾಗ ಆಗೋಯ್ತು, ಯಾವಾಗಾದ್ರೂ ಹಾಕ್ಕೊಳ್ಳಿರಿ, ಇಟ್ಸ್ ನಾಟ್ ಕರೆಕ್ಟ್. ಯಾವಾಗಾದರೂ ಹಾಕ್ಕೊಳ್ಳಿ, ಇಟ್ಸ್ ನಾಟ್ ಕರೆಕ್ಟ್. ಯಾವುದು BDA ಜಾಗನ ಕೊಟ್ಟಿರೋದೇ ತಪ್ಪು. BBMP ಅವ್ರದ್ದು ಆಗಲಿ, ಯಾರದೇ ಸರ್ಕಾರ ಇರಲಿ, ನನ್ನ ಸರ್ಕಾರ ನಿನ್ನ ಸರ್ಕಾರ ಅಂತ ಇಲ್ಲ. ಇಲ್ಲಿ ಯಾವತ್ತೇ ಆಗಿರಲಿ ಮಾಡಿರೋದು ತಪ್ಪು. ಅದನ್ನು ಖಂಡಿಸ್ತಾ ಇದ್ದೀವಿ. ಮುಂಚೆ ಏನಿತ್ತು ಆ ಥರ ಮಾಡ್ತೀವಿ. ಯಾವ ಕಾರಣಕ್ಕೂ ಸಾರ್ವಜನಿಕರು ಬಿಡಲ್ಲ ಅಂತ ಹೇಳಿದರೆ ಅವ್ರು ಏನು ಧ್ವನಿ ಕಾಂಗ್ರೆಸ್ ಪಕ್ಷ, ನಾವೆಲ್ಲ MLAಗಳಾಗಿದ್ದಾರೆ ಇಲ್ಲಿ ಲೋಕಲ್ ಜನದಿಂದ. ಸೊ ಅವ್ರ ಆಸೆ ಏನಿದೆ ಅದ್ರ ಪ್ರಕಾರನೇ ಹೋಗೋದು. ಮತ್ತು ಇದು ಸರ್ಕಾರಿ ಜಾಗ, ಯಾರ್ದು ಖಾಸಗಿ ಸ್ವತ್ತಲ್ಲ. ಮತ್ತು ಇಂದಿರಾ ಕ್ಯಾಂಟೀನು ಬಡವರಿಗೆ ಊಟ ಕೊಡುವಂಥ ಜಾಗ. ಆ ಜಾಗವನ್ನು ಬಿಡಿಸ್ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಖಾಸಗಿಯವರಿಗೆ ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.